ಬೇಕಾ ಬೇಡವಾ ಅಂತ ಕ್ಲಿಯರಾಗಿ ನೋಡ್ತಾ ಹೋಗ್ತೀವಿ ಒಂದೊಂದು ಸೆಕ್ಷನ್ನ, ಅಬ್ಸರ್ವ್ ಮಾಡ್ತೀವಿ. ತಲೆಯಲ್ಲೇ 108 ಇದೆ ಅಂದರೆ ಮನೇನ ಏನು ಅಬ್ಸರ್ವ್ ಮಾಡ್ತೀವಿ ಅಲ್ವಾ? ಸೊ ತಲೆನ ಆಬ್ವಿಯಸ್ಲಿ ಕ್ಲಿಯರಾಗಿ ಇಟ್ಕೊಳ್ಳಿ. ಪ್ರತಿಯೊಂದು ಸೆಕ್ಷನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ಕೊತಾ ಬನ್ನಿ. ಆಗ ಯಾವುದು ಬೇಡ ಅನಿಸುತ್ತೋ ಡಿಸ್ಕಾರ್ಡ್ ಮಾಡಿ ತುಂಬ ಕ್ಲಿಯರಾಗಿ ಮೈಂಡ್ ಸೆಟ್ ಆಗುತ್ತೆ, ಮನೆಯೂ ಆರ್ಗನೈಸೇಷನ್ ಆಗುತ್ತೆ. ಮನೆ ನೀಟಾಗಿದ್ದಾಗ ಅನಿಸುತ್ತೆ ಇನ್ನೂ ಪ್ರೊಡಕ್ಟಿವ್ ಜಾಸ್ತಿ ಆಗುತ್ತೆ. ತುಂಬ ಗಲೀಜಿದ್ದಾಗ ಅನಿಸಲ್ಲ. ಕ್ಲೀನಾಗಿದ್ದಾಗ ಹೌದು ಮೇಂಟೈನ್ ಮಾಡಬೇಕು, ಎಷ್ಟು ನೆಮ್ಮದಿ ಸಿಗುತ್ತೆ, ತುಂಬಾ ನೆಮ್ಮದಿ ಸಿಗುತ್ತಪ್ಪ. ಯಾವ್ದಾನ ಸೆಕ್ಷನ್ನ ಕ್ಲೀನ್ ಮಾಡಿ ನೋಡಿ, ನಿಮ್ಮ ತಲೆನ ಕ್ಲೀನ್ ಮಾಡಿ ನೋಡಿ. ಯಾಕೆಂದರೆ ಎಷ್ಟು ಸಾರಿ ನನಗೆ ಅನುಭವ ಆಗಿದೆ ಅಂದರೆ, ಏನಾದರೂ ತಲೆಯಲ್ಲಿ ಜಂಜಾಟ ಆಗ್ತಿರುತ್ತೆ, ಅದನ್ನು ಬಿಟ್ಟು ಅದನ್ನು ಸೈಡಿಗಿಟ್ಟು ಏನಾದ್ರು ಕೆಲಸಕ್ಕೆ ತೊಡಗಿಸ್ಕೊಂಡು ಏನಾದ್ರು ನೀಟ್ ಮಾಡಿದ್ದೀವಿ ಅಂದರೆ ಆ ಯೋಚನೆ ಮಾಡೋ ರೀತಿ, ಆಮೇಲೆ ಆ ಯೋಚನೆ ಮಾಡೋ ಥಾಟ್ಸು ಕಡಿಮೆ ಆಗುತ್ತೆ. ಈ ಕಡೆ ಕ್ಲೀನಿಂಗೂ ಆಗಿರುತ್ತೆ, ನೆಮ್ಮದಿ ಅನಿಸುತ್ತೆ. ಆಗ ನಾವು ಪ್ರಾಪರಾಗಿ ಪ್ಲ್ಯಾನೂ ಮಾಡ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಆ ಟು ಡೂ ಲಿಸ್ಟ್ ಮಾಡ್ತೀವಲ್ವ, ಅದನ್ನು ಯಾವ ರೀತಿ ಪ್ರೊಡಕ್ಟಿವ್ ಆಗಿ ಮಾಡ್ಕೋಬೇಕು. ಮೇನ್ ನಮ್ಮ ಮೈಂಡ್ ಸೆಟ್, ನಮ್ಮ ಥಾಟ್ಸ್ ಇದು ಕ್ಲಿಯರ್ ಇಲ್ಲ ಅಂದರೆ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ಆಮೇಲೆ ಆ ಟು ಡೂ ಲಿಸ್ಟ್ ಮಾಡಬೇಕಾದ್ರೆ ನಾವು ಎಷ್ಟು ಇಂಪಾರ್ಟೆಂಟ್ ಕೆಲಸಗಳಿದ್ದಾವೆ ಅಂತ ತಲೆಯಲ್ಲಿ ಬರುತ್ತೆ. ಇಲ್ಲ ಅಂದರೆ ಯಾವುದೋ ಕೆಲಸ ಮಾಡೋದು, ಸುಮ್ಮನೆ ಡೈಲಿ ಬೇಸಿಸಲ್ಲಿ ಎದ್ವಾ ಒಂದು ತಿಂಡಿ ಮಾಡಿದ್ವಾ, ಸ್ವಲ್ಪ ಕ್ಲೀನ್ ಮಾಡಿದ್ವಾ, ಅಡುಗೆ ಮಾಡಿದ್ವಿ, ಸ್ವಲ್ಪ ಕ್ಲೀನ್ ಮಾಡಿದ್ವಿ, ರಾತ್ರಿ ಸ್ವಲ್ಪ ಕ್ಲೀನ್ ಮಾಡಿದ್ವಿ, ಮಲ್ಕೊಂಡ್ವಿ, ಹೀಗೆ ಇರುತ್ತೆ. ಡೀಪ್ ಕ್ಲೀನಿಂಗ್ ಅಂತ ಮನೆ ಆಗಲ್ಲ. ಇದೆಲ್ಲ ಮ್ಯಾಜಿಕ್ ಆಗುತ್ತೆ ಆಯಿತಾ. ಸ್ವಲ್ಪ ಮೈಂಡ್ ಸೆಟ್ನ ಕ್ಲಿಯರಾಗಿ ಇಟ್ಕೊಳ್ಳಿ. ನೆಕ್ಸ್ಟ್ ಬೇಗ ಎದ್ದೇಳಬೇಕಪ್ಪ, ತುಂಬಾ ಬೆನಿಫಿಟ್ಸ್ ಇದೆ. ಎಷ್ಟೇ ವ್ಲಾಗಲ್ಲಿ ಏನೇ ಹೇಳಿದ್ರು ಕೂಡ ಅದು ಮೇಜರ್ ಬೆನಿಫಿಟ್. ಬೇಗ ಎದ್ದೇಳೋದ್ರ ಜೊತೆಗೆ ನಾನು ಎಷ್ಟು ಜನನ ನೋಡಿದ್ದೀನಿ, ಎದ್ದಿದ ತಕ್ಷಣ ಮೊಬೈಲ್ ಇಟ್ಕೋತಾರೆ, ಎದ್ದಿದ ತಕ್ಷಣ ಏನೇನೋ ಕೆಲಸ ಮಾಡೋಕ್ಕೆ ಹೋಗ್ತಾರೆ. ಸೊ ಅದೆಲ್ಲ ಡಿಪೆಂಡೆಂಟ್. ಟು ಡೂ ಲಿಸ್ಟ್ ಮಾಡಿರ್ತೀವಲ್ವ, ಅದು ಬೆಳಗ್ಗಿಂದ ನಾವೇನು ಮಾಡಿರ್ತೀವಿ ಅದನ್ನು ಕರೆಕ್ಟಾಗಿ ಫಾಲೋ ಮಾಡೋದು ಕೂಡ ಇಂಪಾರ್ಟೆಂಟ್. ಪ್ಲ್ಯಾನಿಂಗ್ ಇರಬೇಕು. ಕರೆಕ್ಟಾಗಿ ಪ್ಲ್ಯಾನಿಂಗ್ ಇದ್ದರೆ ನಮಗೆ ಲೈಫಲ್ಲಿ ಫೋಕಸ್ ಬರುತ್ತೆ. ಫೋಕಸ್ ಇದ್ದಾಗ ನೀಟಾಗಿ ಅದನ್ನು ಕೆಲಸಗಳನ್ನ ಮುಗಿಸ್ದಾಗ ನೆಕ್ಸ್ಟ್ ಟೈಮ್ ಖುಷಿ ಆಗುತ್ತೆ, ಅದನ್ನು ರಿಪೀಟ್ ಮಾಡ್ತಾ ಹೋಗ್ತೀವಿ. ಇಷ್ಟೇ ಪ್ರೊಡಕ್ಟಿವಿಟಿ ಫಾರ್ಮುಲಾ. ಪ್ಲ್ಯಾನ್, ಫೋಕಸ್, ಫಿನಿಶ್, ರಿಪೀಟ್. ಪ್ಲ್ಯಾನ್ ಪ್ರಾಪರ್ಲಿ, ಇಡೀ ದಿನ ಹೆಂಗೆ ಪ್ಲ್ಯಾನ್ ಮಾಡಿ, ಪ್ರಾಪರಾಗಿ ಪ್ಲ್ಯಾನ್ ಮಾಡಿ. ಸುಮ್ಮನೆ ಒಂದು ದಿನಾನ ಕಳಿಬೇಡಿ. 24 hours ಹೀಗೆ ಆಗೋಯ್ತು. ಕಳಿಯೋದು ಈಸಿ, ನಾವು ಕಳೀದೇ ಇದ್ದರೂ 24 hours ಹೋಗುತ್ತೆ. ಟೈಮ್ ಯಾರಿಗೂ ವೆಯ್ಟ್ ಮಾಡೋದಿಲ್ಲ. ಸೊ ಪ್ರತಿಯೊಂದೂ ಬಟ್ಟೆ ಮಡಚಲೇಬೇಕು. ಇವತ್ತು ಇಷ್ಟು ರೂಮ್ನ ಕ್ಲೀನ್ ಮಾಡಲೇಬೇಕು. ಕಿಚನ್ನಲ್ಲಿ ಒಂದು 10% ಕ್ಲೀನ್ ಮಾಡಲೇಬೇಕು. ಆ ವೆಸಲ್ಸ್ ಎಲ್ಲ ವಾಶ್ ಮಾಡಲೇಬೇಕು. ನಾನು ಈ ಥರ ಹೇಳ್ತೀನಿ ಅಂದರೆ ಇದು ನನ್ನ